ವೆರಿ ಹ್ಯಾಪಿ ಈವ್ನಿಂಗ್ ಫ್ರೆಂಡ್ಸ್. ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ತುಂಬಾ ದಿನ ಆದ್ಮೇಲೆ ನಾವು ಭೇಟಿ ಮಾಡ್ತಿದೀವಿ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಏನ್ ನೋಡೋದು ಅಂದ್ರೆ ನೆಕ್ಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ಇಂಟ್ರೊಡಕ್ಷನ್ ನಾನು ಕೊಟ್ಟಿರ್ತೆ, ಅದೆಲ್ಲ ನೀವು ನೋಡಿರ್ತೀರಾ ಅನ್ಕೊಂಡಿರ್ತೀನಿ. ದೆನ್ ವಿ ಸಾ ನೌನ್ಸ್. ನೌ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ವರ್ಬ್ಸ್, ಕ್ರಿಯಾಪದಗಳು. ಅದರ ಬಗ್ಗೆ ನಾವು ಇವತ್ತು ಹೆಚ್ಚಾಗಿ ತಿಳ್ಕೊಳ್ಳೋಣ. ಇದನ್ನ ನೋಡೋಕ್ ಮುಂಚೆ ನಾವು ಒಂದು ಸಣ್ಣ ಪುಟ್ಟ ಒಂದು ಮೋಟಿವೇಶನಲ್ ಥಾಟ್ ಇಂದ ಇವತ್ತಿನ ಸೆಷನ್ ಶುರು ಮಾಡೋಣ. ಲರ್ನಿಂಗ್ ಇಸ್ ನೆವರ್ ಡನ್ ವಿತೌಟ್ ಎರರ್ಸ್ ಅಂಡ್ ಡಿಫೀಟ್. ಒಂದು ವಿಷಯ ನಾವು ಕಲಿತಿದೀವಿ ಅಂದ್ರೆ ಆ ವಿಷಯದಲ್ಲಿ ಒಂದು ತಪ್ಪು ಮಾಡ್ದೇನೋ ಸೋತೋಗದೆ ನಾವು ಯಾವಾಗ್ಲೂ ಒಂದು ವಿಷಯನ ಕಲಿಯೋಕ್ಕಾಗಲ್ಲ. ಆ ತರ ಒಂದು ವಿಷಯ ನಡೀತಿದೆ ಅಂದ್ರೆ ನಾವು ನಿಜವಾಗ್ಲೂ ಆ ವಿಷಯನ ಕಲಿತಿದೀವಾ ಅಂತ ನೋಡಿದ್ರೆ ಒಂದು ದೊಡ್ಡ ಪ್ರಶ್ನೆ ಮಾರ್ಕೆ ಅದು. Without making any errors or facing any defeat. If at all we are doing something, it doesn't mean that we are learning. Learning happens only when you make errors. ಯಾವುದೇ ಒಂದು ವಿಷಯ ನೀವು ಪ್ರಯತ್ನ ಮಾಡಿದ್ರೆ ತಾನೇ ಅದರಿಂದ ಏನೋ ಒಂದು ಅದ್ರಲ್ಲಿ ಏನಾದ್ರು ಒಂದು ತಪ್ಪು ಮಾಡಿರ್ತೀರಾ, ಅದ್ರಲ್ಲಿ ಏನಾದ್ರು ಒಂದು ಕಲಿಬೋದು. ಆ ವಿಷಯ ಒಂದು ಕಲ್ತಿದ್ದೀರಾ ಅಂದ್ರೆ ಅದೊಂದು ಎಕ್ಸ್ಪೀರಿಯನ್ಸ್ ಗೇನ್ ಆಗುತ್ತೆ. ಮುಂದೊಂದ್ ಸರ್ತಿ ಅದನ್ನ ಅದೇ ತಪ್ಪು ನೀವು ಮಾಡದೇ ಇರ್ತೀರಾ ಅಲ್ವಾ? ಹೇಗೆ ನಾನು ಅದನ್ನ ಸರಿಯಾಗಿ ಮಾಡ್ಬೋದು ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿ ಥಾಟ್ ಬರುತ್ತೆ. ಸೊ ಲರ್ನಿಂಗ್ ಇಸ್ ನೆವರ್ ಡನ್ ವಿತೌಟ್ ಎರರ್ಸ್ ಅಂಡ್ ಡಿಫೀಟ್, ಫೇಮಸ್ ಥಾಟ್ ಬೈ ವ್ಲಾಡಿಮಿರ್ ಲೆನಿನ್. ಸೊ ಅಕಸ್ಮಾತ್ ನೀವು ಯಾವ್ದಾದ್ರು ಒಂದು ಕೆಲ್ಸ ಶುರು ಮಾಡ್ತೀರಾ, ಆದ್ರೆ ಅಷ್ಟೇನು ಅದರಲ್ಲಿ ಸಕ್ಸಸ್ಫುಲ್ ಆಗಿಲ್ಲ, ಹೊಸದಾಗಿ ಏನು ಕಲಿಯಕ್ಕಾಗ್ತಿಲ್ಲ ಅಂದ್ರೆ ಗಾಬರಿ ಪಡಬೇಡಿ. ಯು ಆರ್ ಆನ್ ದ ರೈಟ್ ಟ್ರ್ಯಾಕ್. Please be happy that you are facing few errors and defeat. You are going to the next step. So with that good note, we shall begin our today's session with verbs. ಇವಾಗ ಹೇಗೆ ನಾವು ಗಾಡಿ ಓಡಿಸುವಾಗ ಲೈಸೆನ್ಸ್ ತೆಗಿಬೇಕಂದ್ರೆ ಈ ಎಂಟ್ ಹಾಕಿ ತೋರಿಸ್ಬೇಕು ಅಂತ ಹೇಳಿದ್ವಿ, ಅದೇ ತರಾನೇ ಈ ಇಂಗ್ಲಿಷ್ ಅಲ್ಲಿ ಒಂದು ಸೆಂಟೆನ್ಸ್ ವಾಕ್ಯ ರಚನೆ ಬೇಕು ಅಂದ್ರೆ ಒಂದು ಪೂರ್ತಿಯಾಗಿರೋ ಒಂದು ಸೆಂಟೆನ್ಸ್, ಒಂದು ಮೀನಿಂಗ್ಫುಲ್ ಆಗಿರೋ ಸೆಂಟೆನ್ಸ್ ಮಾಡ್ಬೇಕಂದ್ರೆ ಈ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋದು ತುಂಬಾ ಮುಖ್ಯ. ಅದರಲ್ಲಿ 8 ಮುಖ್ಯವಾದ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ವರ್ಬ್ ಒಂದು. ಮೊದಲನೇದಾಗಿ ನಾವು ನೌನ್ ಬಗ್ಗೆ ನೋಡಿದ್ವಿ. ಇವತ್ತಿನ ಸೆಷನ್ ಅಲ್ಲಿ ವರ್ಬ್ ಬಗ್ಗೆ ನಾವು ನೋಡ್ತೀವಿ. ಈ ವರ್ಬ್ ಜೊತೆ ಬರೋದೇ ಅಡ್ವರ್ಬ್. ಆ ವರ್ಬ್ ಬಗ್ಗೆ ಹೆಚ್ಚಾಗಿರೋ ಇನ್ಫಾರ್ಮೇಶನ್ ನಮ್ಗೆ ಅದು ಕೊಡ್ತಿದೆ ಅಂದ್ರೆ ಅದನ್ನ ನಾವು ಅಡ್ವರ್ಬ್ ಅಂತ ಕರಿತೀವಿ. ನೆಕ್ಸ್ಟ್ ಅಡ್ಜೆಕ್ಟಿವ್, ಅದಾದ್ಮೇಲೆ ನೌನ್, ನೌನ್ ಆದ್ಮೇಲೆ ಪ್ರೋನೌನ್, ಮತ್ತೆ ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಕಂಜಂಕ್ಷನ್, ಪ್ರೆಪೋಸಿಷನ್, ಅದಾದ್ಮೇಲೆ ಇಂಟರ್ಜೆಕ್ಷನ್ ಅನ್ನೋದು. ಹೇಗ್ ನಾವು ಗಾಡಿಗೆ ಲೈಸೆನ್ಸ್ ತೆಗಿಬೇಕಂದ್ರೆ ಎಂಟ್ ಹಾಕಿ ತೋರಿಸಿದ್ರೆ ಮಾತ್ರ ನಮ್ಗೆ ಅದು ಕೊಡ್ತಾರೆ, ಅಂದ್ರೆ ಸರಿ ಓಡಿಸ್ತಿದೀವ ಅನ್ನೋದನ್ನ ಪರೀಕ್ಷೆ ಮಾಡೋದಿಕ್ಕೆ ಆತರ ಹೇಳೋದು. ನಾವು ಆ ಸೆಂಟೆನ್ಸ್ ನ ವಾಕ್ಯ ರಚನೆ ಸರಿಗೆ ಮಾಡ್ತಿದೀವಿ ಅನ್ನೋದಕ್ಕೆ ಇವೆಲ್ಲ ನಾವು ಸರಿಯಾಗಿರೋ ಜಾಗದಲ್ಲಿ ಅದನ್ನ ನಾವು ಬಳಸ್ತಿದೀವಾ ಅನ್ನೋದಲ್ಲೇ ಇರೋದು. ಅದೇ ಸಮಯನೇ ಇವತ್ತಿನ ಸೆಷನ್ ಅಲ್ಲಿ ನಾವು ಹೆಚ್ಚಾಗಿ ನೋಡೋದು ವರ್ಬ್ಸ್ ಬಗ್ಗೆ. ವರ್ಬ್ಸ್ ಅಂದ್ರೆ ಏನು? ನಾವಿವಾಗ ಕ್ರಿಯಾ ಪದ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಕ್ರಿಯಾಪದ ಅಂದ್ರೇನೆ ಇಂಗ್ಲಿಷ್ ನಲ್ಲಿ ನಾವು ವರ್ಬ್ಸ್ ಅಂತ ಅದನ್ನ ನಾವು ಕರೆಯೋದು. ಕ್ರಿಯಾ ಅಂದ್ರೆ ಏನು? ಯಾವುದೇ ಒಂದು ಕೆಲಸ ಅಲ್ವಾ? ಯಾವುದೇ ಒಂದು ಕೆಲಸ ಅಲ್ಲದೆ ಒಂದು ಸ್ಥಿತಿ. ಇಟ್ ಟೆಲ್ಸ್ ಅಸ್ ದಿ ಸ್ಟೇಟ್ ಆಫ್ ಅ ಬೀಯಿಂಗ್. ಅವೆಲ್ಲ ನಾವು ವರ್ಬ್ಸ್ ಅಂತ ಹೇಳೋದು. ಇಟ್ ಡಿನೋಟ್ಸ್ ಆಕ್ಷನ್ ಆರ್ ಇಂಡಿಕೇಟ್ಸ್ ಸ್ಟೇಟ್ ಆಫ್ ಅ ಬೀಯಿಂಗ್, ಸ್ಟೇಟ್ ಆರ್ ಕಂಡೀಷನ್ ಆಫ್ ಅ ಬೀಯಿಂಗ್. ಬೇರೆ ಏನ್ ಅನ್ಬೋದು? ಸ್ಟೇಟ್ ಆರ್ ಕಂಡೀಷನ್ ಆಫ್ ಅ ಬೀಯಿಂಗ್. ಅದನ್ನ ನಾವು ವರ್ಬ್ ಅಂತ ಕರಿತೀವಿ.
ಶಿ ಈಟ್ಸ್ ಆಪಲ್ ಎವ್ರಿ ಡೇ. ಅವಳು ಪ್ರತಿದಿನ ಆಪಲ್ ಹಣ್ಣನ್ನ ತಿಂತಾಳೆ. ಐ ಆಮ್ ಹ್ಯಾಪಿ, ನಾನು ಸಂತೋಷವಾಗಿದ್ದೀನಿ. ಶಿ ಇಸ್ ಟಯರ್ಡ್, ಅವಳು ತುಂಬಾ ಟಯರ್ಡ್ ಆಗಿ ಅನ್ನಿಸ್ತಿದೆ. ಶಿ ಈಸ್ ಟಯರ್ಡ್. ಇಲ್ಲಿ ನೋಡಿದ್ರೆ ಈ ಮೊದಲನೇ ವರ್ಡ್, ಮೊದಲನೇ ಸೆಂಟೆನ್ಸ್ ಅಲ್ಲಿ ಬಳಸಿರೋ ಈಟ್ ಅನ್ನೋ ಪದ ಒಂದು ಕ್ರಿಯಾ, ಅಂದ್ರೆ ಒಂದು ಆಕ್ಷನ್ ಡಿನೋಟ್ ಮಾಡೋ ಇರೋ ಒಂದು ಪದವಾಗಿದೆ. ಆಮ್ ಆಮ್ ಅನ್ನೋದು ಏನಾದ್ರೂ ಒಂದು ಆಕ್ಷನ್ ನ ಹೇಳ್ತಿದ್ಯಾ? ಖಂಡಿತ ಅಲ್ಲ, ಒಂದು ಸ್ಥಿತಿ, ನಾನು ಹೇಗಿದ್ದೀನಿ ಅಂತ ಹೇಳ್ತಿದೆ. ಒಂದು ಸ್ಟೇಟ್ ನ ಅದು ಇಂಡಿಕೇಟ್ ಮಾಡತ್ತಂದ್ರೆ ಅದನ್ನ ನಾವು ಸ್ಟೇಟ್ ವರ್ಬ್ ಅಂತ ಹೇಳೋದು. ಐ ಆಮ್ ಹ್ಯಾಪಿ. ಅವಳಿಗೆ ಏನ್ ಅನ್ನಿಸ್ತಿದೆ? ಅವಳಿಗೆ ತುಂಬಾ ಟಯರ್ಡ್ ಆಗಿ ಅನ್ನಿಸ್ತಿದೆ. ಇಸ್, ಇದನ್ನು ನಾವು ವರ್ಬ್ ಅಂತ ಕ್ಯಾಟಗರೈಸ್ ಮಾಡ್ತೀವಿ. ಸೊ ಹೇಗೆ ನಮ್ಗೆ ಗೊತ್ತಾಗತ್ತೆ ಕೊಟ್ಟಿರೋ ವರ್ಡ್ ಆಕ್ಷನ್ ವರ್ಬ, ಸ್ಟೇಟ್ ವರ್ಬ, ಲಿಂಕಿಂಗ್ ವರ್ಬ, ಮಾಡಲ್ ವರ್ಬ, ಎಷ್ಟೋ ರೀತಿಯಾಗಿರೋ ವರ್ಬ್ಸ್ ಇದೆ ಅಲ್ಲ. ನನ್ಗೆ ಹೇಗ್ ಗೊತ್ತಾಗತ್ತೆ? ಆ ಸೆಂಟೆನ್ಸ್ ನಾವು ಓದ್ ನೋಡಿದ್ರೆ ಯಾರೊಬ್ಬ ಕ್ರಿಯಾ ಅದನ್ನ ಮಾಡ್ತಿದ್ದಾರೆ, ಯಾರ ಬಗ್ಗೆ ನಾವು ಮಾತಾಡ್ತಿದೀವಿ, ಅದನ್ನ ನಾವು ಸಬ್ಜೆಕ್ಟ್ ಅಂತ ಹೇಳೋದು. ಪರ್ಸನ್ ಹೂ ಪರ್ಫಾರ್ಮ್ಸ್ ದಿ ಆಕ್ಷನ್ ಇಸ್ ಟು ಬಿ ಕಾಲ್ಡ್ ಆಸ್ ಸಬ್ಜೆಕ್ಟ್. ಆಕ್ಷನ್ ಬೀಂಗ್ ಪರ್ಫಾರ್ಮ್ಡ್, ಇಟ್ ಇಸ್ ಈಟ್ಸ್. ಹಿಯರ್ ಆಕ್ಷನ್ ಇಸ್ ಈಟ್ಸ್, ಊಟ ಮಾಡೋದು, ತಿನ್ನೋದು. ಇವನು ತಿಂತಿದ್ದಾನೆ. He is eating an apple. So here eats is an action verb. Here am, it tells the state of a being, how he is. He is happy. ಹೇಗಿದ್ದಾನೆ. ಆ ಹೇಗಿದ್ದಾನೆ ಅನ್ನೋದು ಹ್ಯಾಪಿ ಅನ್ನೋ ವರ್ಡ್ ಹೇಳತ್ತೆ. ಆದ್ರೆ ಆ ಸ್ಥಿತಿನ ಬಳಸೋಕೆ, ಸ್ಥಿತಿನ ಹೇಳೋದಕ್ಕೆ ಬಳಸೋ ಪದ ಯಾವುದು? ಆಮ್ ಅನ್ನೋ ಪದ. ಹೇಗಿದ್ದಾಳೆ ಅವಳು? ತುಂಬಾ ಟಯರ್ಡ್ ಆಗಿ ಅನಿಸ್ತಿದೆ ಅವಳಿಗೆ. ಶಿ ಟಯರ್ಡ್ ಅಂತ ಹೇಳಿದ್ರೆ ಅರ್ಥ ಆಗತ್ತಾ? ಖಂಡಿತ ಅಲ್ಲ. ಅದರ ಮಧ್ಯದಲ್ಲಿ ಒಂದು ವರ್ಡ್ ಬೇಕಾಗಿದೆ. ಆ ವರ್ಡ್ ಏನಪ್ಪಾ ಅಂತ ನೋಡಿದ್ರೆ ಇಸ್ ಅನ್ನೋ ವರ್ಡ್ ಇಲ್ಲಿ ಸ್ಟೇಟ್ ವರ್ಬ್ ಆಗತ್ತೆ. ಸೊ verbs are those words that indicate action or denote state of a being. ಇದನ್ ಬಗ್ಗೆ ಹೆಚ್ಚಾಗಿ ನಾವು ತಿಳ್ಕೊಳ್ಳೋಣ, ಉದಾಹರಣೆಗಳ ಜೊತೆ ನೋಡೋಣ. ಆಯ್ತಾ? ಆಕ್ಷನ್ ವರ್ಬ್ ಜೊತೆ ING ಸೇರಿಸ್ತೀವಿ. ಮತ್ತೆ ಸ್ಟೇಟಿವ್ ವರ್ಬ್ಸ್ ಹೇಗಿರ್ಬೇಕು, ಅದರಲ್ಲಿ ಏನಾದ್ರೂ ಮುಖ್ಯವಾದ ವಿಷಯಗಳಿದೆಯಾ ನೆನಪಲ್ಲಿ ಇಟ್ಕೊಳ್ಳೋದು, ಅವೆಲ್ಲ ನಾವು ತಿಳ್ಕೊಳ್ಳೋಣ ಈಗ. ಆಯ್ತಾ? ನಾನು ಶೇರ್ ಮಾಡೋ ಸ್ಕ್ರೀನ್ ನಿಮ್ಗೆಲ್ಲರಿಗೂ ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ. An action verb is used to represent the action done by a subject in a sentence. ಮೀನಾ is playing. ಮೀನಾ ಆಟ ಆಡ್ತಿದ್ದಾಳೆ. ರವಿ ಪ್ಲೇಸ್ ಕ್ರಿಕೆಟ್. ರವಿ ಕ್ರಿಕೆಟ್ ಅನ್ನ ಆಟ ಆಡ್ತಾನೆ. ಕ್ರಿಕೆಟ್ ನ ಆಟ ಆಡ್ತಾನೆ. ರವಿ ಪ್ಲೇಸ್ ಕ್ರಿಕೆಟ್. ದೇ ವೆಂಟ್ ಔಟ್. ಅವ್ರು ಹೊರಗಡೆ ಹೋದ್ರು. ದೇ ವೆಂಟ್ ಔಟ್. ಈ ಮೂರು ವಾಕ್ಯಗಳನ್ನ ನಾನು ಬೋರ್ಡಲ್ಲಿ ಬರ್ದಿದ್ದೀನಿ. ಈ ಮೂರು ವಾಕ್ಯಗಳನ್ನ ನೀವು ಗಮನಿಸಿ ನೋಡಿದ್ರೆ ಇಲ್ಲಿ ಆಟ ಆಡ್ತಾ ಇದ್ದಾಳೆ ಇಸ್ ಪ್ಲೇಯಿಂಗ್. ಇಲ್ಲಿ ಇಸ್ ಅನ್ನೋದು ಒಂದು ಲಿಂಕಿಂಗ್ ವರ್ಬ್ ಆಗುತ್ತೆ, LV ಅಂತ ಹೇಳೋದು. ಇಲ್ಲಿ ಪ್ಲೇ ಅನ್ನೋ ವರ್ಡ್ ಏನಾಗುತ್ತೆ? ಆಕ್ಷನ್ ನ ಹೇಳೋ ರೀತಿಯಾಗಿರೋ ಒಂದು ಪದವಾಗಿದೆ. ಪ್ಲೇ, ಇಟ್ ಡಿನೋಟ್ಸ್, ಇಂಡಿಕೇಟ್ಸ್ ಆಕ್ಷನ್. ರವಿ ಪ್ಲೇಸ್ ಕ್ರಿಕೆಟ್. ವೆಂಟ್, ಹೊರಗಡೆ ಹೋದ. ಎಲ್ಲಿ ಹೋದ? ಹೊರಗಡೆ ಹೋದ. ಇಲ್ಲಿ ಹೊರಗಡೆ ಹೋಗೋದು ಅನ್ನೋದು ಇಲ್ಲಿ ಆಕ್ಷನ್ ಆಗ್ಬಿಡತ್ತೆ. ಹೋದ. ಇಲ್ಲೂ ಈ ಪ್ಲೇಸ್ ಅನ್ನೋದು ಒಂದು ಆಕ್ಷನ್ ನ ಡಿನೋಟ್ ಮಾಡೋ ತರ ಇರೋ
ಪದವಾಗಿದೆ. ಸೊ ಆಲ್ ದೀಸ್ ವರ್ಡ್ಸ್ ಇನ್ ಗಿವನ್ 3 sentences, it indicates the action. Correct? So that is the reason these have been categorized as action verbs. ಆಕ್ಷನ್ ವರ್ಬ್ಸ್ ಆಗಿರೋದು ಲಿಂಕಿಂಗ್ ವರ್ಬ್ಸ್ ಆಗತ್ತಾ? ಇವಾಗ ಮೀನಾ ಇಸ್ ಪ್ಲೇಯಿಂಗ್ ಅಂತ ಬೋರ್ಡಲ್ಲಿ ಬರೆದಿದೆ, ಅದರಲ್ಲಿ ಮೀನಾ ಪ್ಲೇಯಿಂಗ್, ಮೀನಾ ಆಟ ಆಡ್ತಿದ್ದಾಳೆ. ಇಸ್ ಅನ್ನೋದು ಯಾಕೆ ನಾವು ಬಳಸ್ತಿದೀವಿ? ಅದನ್ನ ಸೇರ್ಸೋದಿಕ್ಕೆ. ಮೀನಾ ಏನ್ ಮಾಡ್ತಿದ್ದಾಳೆ, ಮೀನಾ ಆಟ ಆಡ್ತಿದ್ದಾಳೆ, ಏನ್ ಮಾಡ್ತಿದ್ದಾಳೆ, ಆ ಸ್ಥಿತಿನ ಹೇಳೋ, ಅದನ್ನ ಸೇರ್ಸೋ ಪದವಾಗಿ ಇಲ್ಲಿ ಇಸ್ ಅನ್ನೋದಿದೆ. ಅಂದ್ರೆ ಇವಾಗ ಇಸ್ ಅನ್ನೋ ಪದ ಆಕ್ಷನ್ ವರ್ಬ್ ಅಂತ ಹೇಳಕ್ಕಾಗತ್ತಾ? ಖಂಡಿತ ಅಲ್ಲ. ಲಿಂಕಿಂಗ್ ವರ್ಬ್ಸ್ ಕೆನಾಟ್ ಬಿ ಆಕ್ಷನ್ ವರ್ಬ್ಸ್. ಆಕ್ಷನ್ ವರ್ಬ್ಸ್ or otherwise action verbs cannot be linking verbs. ಅದಾಗೋದಿಕ್ಕೆ ಸಾಧ್ಯ ಇಲ್ಲ. ಆಕ್ಷನ್ ವರ್ಬ್ಸ್ cannot be used as linking verbs. ಅದನ್ನ ಲಿಂಕಿಂಗ್ ವರ್ಬ್ಸ್ ಆಗಿ ನಾವು ಬಳಸೋದಿಕ್ಕೆ ಆಗೋದಿಲ್ಲ. A linking verb links the subject to subject complement. ಆ ವಾಕ್ಯದಲ್ಲಿರೋ ಸಬ್ಜೆಕ್ಟ್ನು ಆ ಸಬ್ಜೆಕ್ಟ್ ಬಗ್ಗೆ ಹೆಚ್ಚಾಗಿರೋ ಇನ್ಫಾರ್ಮೇಶನ್ ಲಿಂಕ್ ಮಾಡೋದಿಕ್ಕೆ ಮಾತ್ರ ನಾವು ಅದನ್ನ ಬಳಸ್ತೀವಿ ಬಿಟ್ಟು ಅದು ಆಕ್ಷನ್ ವರ್ಬ್ ಆಗಿರೋದಿಕ್ಕೆ ಸಾಧ್ಯನೇ ಇಲ್ಲ. ದ ಸ್ಟ್ಯೂ ಟೇಸ್ಟೆಡ್ ಗುಡ್. ಆ ಪಲ್ಯ ಆ ಹೇಗಿತ್ತು? ಚೆನ್ನಾಗಿತ್ತು. ದ ಸ್ಟ್ಯೂ ಟೇಸ್ಟೆಡ್, ಟೇಸ್ಟೆಡ್ ಅನ್ನೋದು ಹೇಗಿತ್ತು, ಅದ್ರದ್ದು ಟೇಸ್ಟ್ ಹೇಗಿತ್ತು ಅನ್ನೋದನ್ನ ವರ್ಡ್ ಲಿಂಕಿಂಗ್ ವರ್ಬ್ ಆಗುತ್ತೆ. ಹೇಗಿತ್ತು? ಚೆನ್ನಾಗಿತ್ತು. ಯಾವ್ದು ಚೆನ್ನಾಗಿತ್ತು? ಆ ಸ್ಟ್ಯೂ, ಆ ಪಲ್ಯ ಬಗ್ಗೆ ಹೇಳ್ತಿರೋದು. ಇವಾಗ ಸ್ಟ್ಯೂ ಅನ್ನೋದು ಸಬ್ಜೆಕ್ಟ್, ಗುಡ್ ಅನ್ನೋ ಪದ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್. ಇಟ್ ಇಸ್ ಕಾಂಪ್ಲಿಮೆಂಟಿಂಗ್ ದಿ ಸಬ್ಜೆಕ್ಟ್. ಸೊ ದಟ್ ಇಸ್ ವೈ ಇಟ್ ಇಸ್ ಟು ಬಿ ಕಾಲ್ಡ್ ಅಸ್ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್. ಟೇಸ್ಟೆಡ್ ಅನ್ನೋ ಪದ ಲಿಂಕಿಂಗ್ ವರ್ಬ್ ಆಗ್ಬಿಡತ್ತೆ. ಅವನ ಹೆಸರು ಜೇಮ್ಸ್. ಹಿಸ್ ನೇಮ್ ಇಸ್ ಜೇಮ್ಸ್. ಕ್ಯಾನ್ ವಿ ರೈಟ್ ದ ಸೆಂಟೆನ್ಸ್ ಆಸ್ ಹಿಸ್ ನೇಮ್ ಜೇಮ್ಸ್? ಅವನ ಹೆಸರು ಜೇಮ್ಸ್. ಅರ್ಥ ಆಗತ್ತಲ್ವಾ ಮ್ಯಾಮ್? ಆದ್ರೆ ಗ್ರಾಮ್ಯಾಟಿಕಲ್ ಆಗಿ ಅದು ಕರೆಕ್ಟ್ ಆಗಿರೋ ಸೆಂಟೆನ್ಸ್, ವಾಕ್ಯ ರಚನೆ ಆಗತ್ತಾ? ಖಂಡಿತ ಅಲ್ಲ. ಇಸ್ ಅನ್ನೋ ಪದ ಮಧ್ಯದಲ್ಲಿ ನಾವು ಸೇರ್ಸಿದ್ರೆ ಮಾತ್ರ ಅದು ಒಂದು ಮೀನಿಂಗ್ ಫುಲ್ ಸೆಂಟೆನ್ಸ್ ಆಗಿ ಆಗೋದು ಅಲ್ವಾ? So action verbs cannot be linking verbs. So what is this action verb? What is the function that it has? It has only one function, and it is to denote action in a sentence. Run, move, cut, win, break, show, pay, sit, write, do, cook. ಬೇರೆ ಏನಾದ್ರೂ ಪದಗಳು ಹೇಳಕ್ಕಾಗತ್ತಾ ಮಕ್ಳೇ ನಿಮಗೆ? ಹೇಳ್ತೀರಾ ಬೇರೆ ಯಾವ್ದಾದ್ರು ಪದ ಆಕ್ಷನ್ ನ ಡಿನೋಟ್ ಮಾಡೋ ತರ ಇರೋ ಪದನ ಹೇಳಕ್ಕಾಗತ್ತಾ? ರೈಸ್, ಓಕೆ. ಅಳೋದು. ಕುಕ್, ವೆರಿ ಗುಡ್, ಸರಿ ಹೇಳ್ತಿದ್ದೀರಾ. ಅಡಿಗೆ ಮಾಡೋದು. ಇವೆಲ್ಲ ಡೈರೆಕ್ಟ್ ಆಗಿ ಆಕ್ಷನ್ ನ ಡಿನೋಟ್ ಮಾಡೋ ತರ ಇರೋ ಪದಗಳು. ರೈಟ್, ಪೇಂಟ್, ಕರೆಕ್ಟ್. ಇವೆಲ್ಲ ಆಕ್ಷನ್ ನ ಇಂಡಿಕೇಟ್ ಮಾಡೋ ತರ ಇರೋ ಪದಗಳಾಗಿದೆ. ಸೊ ದಟ್ ಇಸ್ ವೈ ಇಟ್ ಇಸ್ ಬೀನ್ ಕ್ಯಾಟಗರೈಸ್ಡ್ ಆಸ್ ಆಕ್ಷನ್ ವರ್ಬ್ಸ್. ಆಕ್ಷನ್ ವರ್ಬ್ಸ್ ಆಗಿರೋದು. ಇಲ್ಲಿ ನಾವು ಒಂದೊಂದು ವಿಷಯ ಏನ್ ತಿಳ್ಕೊಂಡ್ವಿ? ಆಕ್ಷನ್ ವರ್ಬ್ಸ್ are not linking verbs. ಲಿಂಕಿಂಗ್ ವರ್ಬ್ಸ್ ಆಗೋದಿಲ್ಲ. ಆಕ್ಷನ್ ವರ್ಬ್ಸ್ ಬೇರೆ, ಲಿಂಕಿಂಗ್ ವರ್ಬ್ಸ್ ಬೇರೆ. ಲಿಂಕಿಂಗ್ ವರ್ಬ್ಸ್ ಅನ್ನೋದು ಸಬ್ಜೆಕ್ಟ್ನು ಮತ್ತೆ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ನ ಒಂದು ಸೇರಿಸೋದಿಕ್ಕೆ ಬಳಸೋ ಪದ. ಸಬ್ಜೆಕ್ಟ್ ಮತ್ತೆ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ನ ಸೇರಿಸೋದಿಕ್ಕೆ ಉಪಯೋಗಿಸೋ ಪದ ಮಾತ್ರ ಲಿಂಕಿಂಗ್ ವರ್ಬ್. ಅದು ಆಕ್ಷನ್ ವರ್ಬ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಸರಿನಾ? ಹಂಗಂದ್ರೆ ಮ್ಯಾಮ್ ಇವಾಗ ಆಕ್ಷನ್ ವರ್ಬ್ ಬಗ್ಗೆ ನಾವು ಪೂರ್ತಿ ತಿಳ್ಕೊಂಡ್ವಿ. ಇವಾಗ ಸ್ಟೇಟಿವ್ ವರ್ಬ್ಸ್ ಅಂತ ಹೇಳಿದ್ರಲ್ಲ, ಅದ್ರದ್ದು ಅರ್ಥ ಏನು? ಅದ್ರಲ್ಲಿ ಹೆಚ್ಚಾಗಿ ನಾವು ಇನ್ಫಾರ್ಮೇಶನ್ ಗೇನ್ ಮಾಡ್ಬೋದಾ? ಖಂಡಿತ ಮಾಡೋಣ ಮಕ್ಳೇ.
ನಿಮ್ಮೆಲ್ಲರಿಗೂ ಗೊತ್ತಿರೋದೇ, ಇನ್ನು ಹೆಚ್ಚಾಗಿರೋ ಸ್ವಲ್ಪ ಇನ್ಫಾರ್ಮೇಶನ್ ನಾವ್ ಇವಾಗ ತಿಳ್ಕೊಳ್ಳೋದು ಅಷ್ಟೇ. ಆಯ್ತಾ? Dative verbs. It indicates state, state or condition of a being. ಅದರಲ್ಲಿ ಇಮೋಷನ್ಸ್ ಬರುತ್ತೆ. ತೋರಿಸ್ತೀನಿ ಒಂದು ನಿಮಿಷ. Dative verbs describe a state or condition rather than an action. It indicates state or condition rather than an action. ಒಂದು ಸ್ಥಿತಿನ, ಒಂದು ಕಂಡೀಷನ್ ನ ಅದು ಇಂಡಿಕೇಟ್ ಮಾಡೋದಕ್ಕೆ, ಡಿಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ನಾವು ಉಪಯೋಗಿಸ್ತೀವಿ. ಬೇರೆ ಏನು ಅದರದ್ದು ಪ್ರಯೋಜನ, ಉಪಯೋಗ ಇಲ್ಲ. It will not indicate action. It indicates only state or condition of a being. They express states of a being, emotions or situation. ಸಂತೋಷವಾಗಿರೋದು, ದುಃಖವಾಗಿರೋದು, ಒಬ್ಬರನ್ನ ಪ್ರೀತಿಸೋದು, ಯೋಚನೆ ಮಾಡೋದು, ಇಂತಹ ಪದಗಳನ್ನೆಲ್ಲ ಏನ್ ವರ್ಬ್ ಅಂತ ಕರೆಯೋದು ನಾವು? ಸ್ಟೇಟಿವ್ ವರ್ಬ್ಸ್ ಅಂತ ನಾವು ಅದನ್ನ ಹೇಳೋದು. ಕರೆಕ್ಟಾ? ಎಕ್ಸಾಂಪಲ್ಸ್: ನಾನು ಒಬ್ಬ ಹುಡುಗ, ನಾನೊಬ್ಬ ಹುಡುಗಿ, ನಾನೊಬ್ಳು ಹುಡುಗಿ, ಅವರು ನನ್ನ ಗೆಳೆಯರು, ನಾನ್ ಯೋಚನೆ ಮಾಡ್ತಾ ಇದ್ದೀನಿ, ಐ ಆಮ್ ಥಿಂಕಿಂಗ್, ನಾನು ಐ ಬಿಲೀವ್ ಇನ್ ಟ್ರೂತ್, ಐ ಬಿಲೀವ್ ಮೈ ಫ್ರೆಂಡ್, ನನ್ನ ಗೆಳೆಯನ ಮೇಲೆ ನನಗೆ ನಂಬಿಕೆ ಇದೆ. ಐ ಬಿಲೀವ್ ಮೈ ಫ್ರೆಂಡ್, ಬಿಲೀವ್, ಇಂತಹ ಪದಗಳೆಲ್ಲ ಏನಂತೀವಿ ನಾವು? ಸ್ಟೇಟಿವ್ ವರ್ಬ್ಸ್ ಅಂತ ನಾವು ಕರೆಯೋದು. ಸ್ಟೇಟಿವ್ ವರ್ಬ್ಸ್ ಆರ್ ನಾಟ್ ಯೂಸ್ಡ್ ಇನ್ ಕಂಟಿನ್ಯೂಯಸ್ ಟೆನ್ಸಸ್. ಅಂದ್ರೆ ನಾವು ಆಕ್ಷನ್ ವರ್ಬ್ಸ್ ನ ING ಫಾರ್ಮ್ ಅಲ್ಲಿ ಸೇರಿಸ್ತೀವಿ, ಆದ್ರೆ ಸ್ಟೇಟಿವ್ ವರ್ಬ್ಸ್ ನ ನಾವು ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬಳಸೋದಿಲ್ಲ. ಯಾವುದೇ ಒಂದು ಕೆಲಸ, ಒಂದು ಕ್ರಿಯಾ ನಡೀತಾನೇ ಇದೆ ಅಂತ ಹೇಳಿದ್ರೆ ಅದನ್ನ ನಾವು ಕಂಟಿನ್ಯೂಸ್ ಫಾರ್ಮ್ ಅಲ್ಲಿ ಇದೆ ಅಂತ ಅನ್ಕೊಳ್ಳೋದು ಅಲ್ವಾ? ಪ್ಲೇಯಿಂಗ್, ರೈಟಿಂಗ್, ಕುಕ್ಕಿಂಗ್. ಶಿ ಈಸ್ ಲಿಸನಿಂಗ್, ಅವಳು ಕೇಳಿಸ್ಕೊಳ್ತಾ ಇದ್ದಾಳೆ. ಶಿ ಈಸ್ ರೈಟಿಂಗ್ ಹೋಮ್ವರ್ಕ್, ಅವಳು ಹೋಮ್ವರ್ಕ್ ನ ಬರಿತಾ ಇದ್ದಾಳೆ. ಶಿ ಈಸ್ ರೈಟಿಂಗ್ ಹೋಮ್ವರ್ಕ್. ದಿಯಾ ಇಸ್ ವಾಷಿಂಗ್ ಹರ್ ಕ್ಲೋತ್ಸ್, ಅವಳ ಬಟ್ಟೆನ ಅವಳು ಒಗಿತಾ ಇದ್ದಾಳೆ. ಯಾರು? ದಿಯಾ ಅವಳ ಬಟ್ಟೆನ ಒಗಿತಾ ಇದ್ದಾಳೆ. ದಿಯಾ ಇಸ್ ವಾಷಿಂಗ್ ಹರ್ ಕ್ಲೋತ್ಸ್. ರೈಟಿಂಗ್, ವಾಷಿಂಗ್, ಇವೆಲ್ಲ ಇಲ್ಲಿ ಏನಾಗತ್ತೆ? ಇದೆಲ್ಲ ಆಕ್ಷನ್ ವರ್ಬ್ಸ್ ಆಗ್ಬಿಡುತ್ತೆ. ಕರೆಕ್ಟಾ? ಆದ್ರೆ ಸ್ಟೇಟಿವ್ ವರ್ಬ್ಸ್ ಅನ್ನೋದು ಆಮ್, ಇಸ್, ಆರ್, ಒಂದು ಸ್ಥಿತಿನ ಅದು ಹೇಳ್ತಿದೆ. ಈ ಆಕ್ಷನ್ ವರ್ಬ್ಸ್ ಮಾತ್ರ ಕಂಟಿನ್ಯೂಸ್ ಫಾರ್ಮ್ ಅಲ್ಲಿ ನಾವು ಉಪಯೋಗಿಸ್ತೀವಿ. This is to be written in continuous form. Write plus ing. It becomes writing. Believing, knowing, ಇಂತಹ ಪದಗಳೆಲ್ಲ ಸ್ಟೇಟಿವ್ ವರ್ಬ್ಸ್. ಇವೆಲ್ಲ ನಾವು ING ಫಾರ್ಮ್ ಅಲ್ಲಿ ಐ ಆಮ್ ನೋಯಿಂಗ್ ದ ಟ್ರೂತ್, ಐ ಆಮ್ ಬಿಲೀವಿಂಗ್ ಹಿಮ್, ಈ ತರ ನಾವು ಹೇಳೋಲ್ಲ. ಐ ಬಿಲೀವ್ ಇನ್ ಹಿಮ್,
ಐ ನೋ ಹಿಮ್ ರಿಯಲಿ ವೆಲ್. ನನ್ಗೆ ಅವನ್ನ ತುಂಬಾ ಪರಿಚಯ ಇದೆ, ನನ್ಗೆ ಅವನ್ನ ಚೆನ್ನಾಗಿ ಗೊತ್ತು ಅಂತ ಹೇಳುವಾಗ ಆ ನೋ ಅನ್ನೋ ಪದ ಮಾತ್ರ ನಾವು ಉಪಯೋಗಿಸ್ತೀವಿ ಬಿಟ್ಟು ಅದ್ರ ಜೊತೆಗೆ ನಾವು ಐ ಎನ್ ಜಿ ನ ಸೇರಿಸೋದಿಲ್ಲ. ಯಾಕೆ? ಸ್ಟೇಟಿವ್ ವರ್ಬ್ಸ್ ಅನ್ನೋದು ಕಂಟಿನ್ಯೂಸ್ ಫಾರ್ಮ್ ಅಲ್ಲಿ ನಾವು ಉಪಯೋಗಿಸಲ್ಲ. ವಿ ಡೋಂಟ್ ಯೂಸ್ ಇಟ್ ಇನ್ ಕಂಟಿನ್ಯೂಸ್ ಫಾರ್ಮ್. ಕಂಟಿನ್ಯೂಸ್ ಫಾರ್ಮ್ಗೆ ಬೇರೆ ಒಂದು ಹೆಸರಿದೆ, ಅದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಪ್ರೋಗ್ರೆಸಿವ್ ಫಾರ್ಮ್. ಪ್ರೋಗ್ರೆಸಿವ್ ಯಾವುದೇ ಒಂದು ಕೆಲಸವಾದದ್ದು ನಡೀತಾನೆ ಇದೆ ಅಂದ್ರೆ ಅದನ್ನ ನಾವು ಕಂಟಿನ್ಯೂಸ್ ಅಲ್ಲದೆ ಪ್ರೋಗ್ರೆಸಿವ್ ಅಂತ ಕರಿತೀವಿ. ಸ್ಟೇಟಿವ್ ವರ್ಬ್ಸ್ ನ ಆತರ ಬರೆಯೋದಿಕ್ಕೆ ಆಗಲ್ಲ. ಐ ಎನ್ ಜಿ ಫಾರ್ಮ್. ಹಿ ನೋಸ್ ದ ಆನ್ಸರ್, ಇದು ಸರಿಯಾಗಿರೋ ವಾಕ್ಯ ರಚನೆ. ಹಿ ಈಸ್ ನೋಯಿಂಗ್ ದ ಆನ್ಸರ್. ಮ್ಯಾಮ್ ಅವ್ನಿಗೆ ಆನ್ಸರ್ ಚೆನ್ನಾಗಿ ಗೊತ್ತಿದೆ ಮ್ಯಾಮ್ ಅಂತ ಹೇಳ್ಬೇಕಂದ್ರೆ ಹಿ ನೋಸ್ ದಿ ಆನ್ಸರ್ ಅಂತ ಹೇಳ್ಬೇಕು. ಅದೇ ಗ್ರಾಮ್ಯಾಟಿಕಲ್ ಆಗಿ ಕರೆಕ್ಟ್ ಆಗಿರೋ ಸೆಂಟೆನ್ಸ್. ಅವ್ನಿಗೆ ಆನ್ಸರ್ ತಿಳಿತಾನೇ ಇದೆ ಅಂತ ಹೇಳೋಲ್ಲ, ಅವ್ನಿಗೆ ಗೊತ್ತಾಗ್ತಾನೇ ಇದೆ ಅಂತ ನಾವು ಹೇಳೋಲ್ಲ. ಅವನ್ಗೆ ಆನ್ಸರ್ ಗೊತ್ತಿದೆ, ತಿಳಿದಿದೆ, ಈ ತರ ಹೇಳ್ತೀವಿ ನಾವು. ಗೊತ್ತಾಗ್ತಾನೆ ಇದೆ, ತಿಳಿತಾನೇ ಇದೆ, ಈ ತರ ಹೇಳ್ತೀವಾ? ಹೇಳಲ್ಲ. ಇದರಿಂದ ನಾನು ಏನ್ ಪ್ರಯತ್ನ ಮಾಡ್ತೀನಿ ಅಂದ್ರೆ ಸ್ಟೇಟಿವ್ ವರ್ಬ್ಸ್ ಅನ್ನೋದು ಐ ಎನ್ ಜಿ ಫಾರ್ಮ್ ಅಲ್ಲಿ ನಾವು ಉಪಯೋಗಿಸಲ್ಲ. ಆತರ ಬಳಸಿದ್ರೆ ಅದು ಅನ್ಗ್ರಾಮ್ಯಾಟಿಕಲ್, ಅದು ಕೇಳೋದಿಕ್ಕೆ ಸರಿಯಾಗಿರಲ್ಲ. ದ ಸೆಂಟೆನ್ಸ್ ಸೌಂಡ್ಸ್ ಆಕ್ವರ್ಡ್. ಯೂಸಿಂಗ್ ಕಂಟಿನ್ಯೂಸ್ ಫಾರ್ಮ್ಸ್ ವಿತ್ ಸ್ಟೇಟಿವ್ ವರ್ಬ್ಸ್ ಕ್ಯಾನ್ ಮೇಕ್ ದ ಸೆಂಟೆನ್ಸ್ ಸೌಂಡ್ ಆಕ್ವರ್ಡ್ ಆರ್ ಅನ್ಗ್ರಾಮ್ಯಾಟಿಕಲ್. ಓಕೆ, ಡಸಂಟ್ ಸೌಂಡ್ ಕರೆಕ್ಟ್. ಒಂದು ನಿಮಿಷ. ನಿಮಿಷ ಮಕ್ಕಳೇ. ಇವಾಗ ನಾವು ಕೊಟ್ಟಿರೋ ಪದಗಳನ್ನ ಆಕ್ಷನ್ ವರ್ಬ್ಸ್ ಮತ್ತೆ ಸ್ಟೇಟ್ ವರ್ಬ್ಸ್ ಆಗಿ ಅದನ್ನ ಗುಂಪು ಮಾಡಬೇಕು. ಓಕೆ, ರೆಸ್ಪೆಕ್ಟಿವ್ ಕಾಲಮ್ ಅಲ್ಲಿ ಅದನ್ನ ನಾವು ಗುಂಪಿಸ್ಬೇಕು. ಓಕೆ, ಸ್ಟೇಟ್ ವರ್ಬ್ಸ್ ದೇ ಆರ್ ನಾನ್ ಆಕ್ಷನ್, ಡಿಸ್ಕ್ರೈಬ್ ಸ್ಟೇಟ್ಸ್, ಫೀಲಿಂಗ್ಸ್, ಒಪಿನಿಯನ್ಸ್. Whereas action verbs they can be used in continuous tenses and it indicates action. ಗಾಡಿ ಓಡಿಸೋದು ಅದು ಏನಪ್ಪಾ? ಗಾಡಿ ಓಡಿಸೋದು ಡ್ರೈವ್, ಆಕ್ಷನ್ ವರ್ಬ್ಸ್. ಮಾತಾಡೋದು ಸ್ಪೀಕ್, ಆಕ್ಷನ್ ವರ್ಬ್. ನಗಿಯೋದು ಲಾಫ್, ಕ್ರೈ. ನಟನ ಮಾಡೋದು ಡಾನ್ಸ್. ಹಾಡೋದು, ಕುಡಿಯೋದು. ಕರೆಕ್ಟ್, ಸೂಪರ್ ಮಕ್ಕಳೇ, ಸರಿ ಕಂಡುಹಿಡಿದಿದ್ದೀರಾ. ಈಜೋದು, ಈಜೋದನ್ನ ನಾವು ಸ್ವಿಮ್ ಅಂತ ಕರಿತೀವಿ. ಹೇಳೋದು, ಪೇಂಟ್ ಮಾಡೋದು. ಓಕೆ, ವೆರಿ ನೈಸ್. ಫಸ್ಟ್ ಯು ಆರ್ ಕ್ಯಾಟಗರೈಸಿಂಗ್ ಆಲ್ ದಿ ಆಕ್ಷನ್ ವರ್ಬ್ಸ್.
ಬೇರೆ ಯಾವ್ದಾದ್ರು ಇದೆಯಾ ಆಕ್ಷನ್ ವರ್ಬ್ಸು? ಇನ್ನು ಹೆಚ್ಚಾಗಿದೆ ಮ್ಯಾಮ್. ಈಟ್, ತಿನ್ನೋದು, ನಡೆಯೋದು, ಹಿಡಿಯೋದು, ಕ್ಯಾಚ್, ಓದೋದು, ಮತ್ತೆ ಬರೆಯೋದು, ವೆರಿ ನೈಸ್. ಕುದಿಯೋದು, ಜಂಪ್. ಹಾಸಿಗೆ ಮೇಲೆ ಮಕ್ಕಳೆಲ್ಲ ಕುದಿತಾನೆ ಇರ್ತಾರಲ್ಲ, ಜಂಪ್. ಬಾಲ್ನ ಬಿಸಾಕೋದು, ಥ್ರೋ. ಹತ್ತೋದು, ಗ್ರೇಟ್. ಓಡೋದು, ಕಿರ್ಚೋದು, ಗುಡ್. ಇನ್ನೊಂದು ವರ್ಡ್ ಯಾವ್ದಾದ್ರು ಮಿಸ್ ಆಗಿದ್ಯಾ? ಯೋಚನೆ ಮಾಡಿ ಹೇಳಿ. State verb, non-action. It indicates state, feelings, opinion. ನನ್ಗೆ ಸ್ವಂತವಾಗಿರೋದು. ಇಟ್ ಇಂಡಿಕೇಟ್ಸ್ ಪೊಸೆಷನ್. ನನ್ಗೊಂದು ವಿಷಯ ಬೇಕು, ವಾಂಟ್. ನನ್ಗೊಂದು ವಿಷಯ ಗೊತ್ತಿದೆ, ತಿಳ್ಕೊಬೇಕು, ಅಂಡರ್ಸ್ಟ್ಯಾಂಡ್. ನನ್ಗೊಂದು ವಿಷಯ ಗೊತ್ತಿದೆ, ನೋ. ಕೇಳಿಸ್ಕೊಳ್ಳೋದು. ಇಟ್ ಇಂಡಿಕೇಟ್ಸ್ ಸೆನ್ಸ್ ಆಕ್ಷನ್. ಬಿಲಾಂಗ್, ಅವ್ರಿಗೆ ಸ್ವಂತವಾದದು, ಬಿಲಾಂಗ್. Taste, it again comes as in a sense, non-action, state or feeling. ಇಷ್ಟವಾಗದು, ಲೈಕ್. ಐ ಪ್ರಿಫರ್ ಬ್ಲೂ ರಾದರ್ ದನ್ ಬ್ಲ್ಯಾಕ್. ನನ್ಗೆ ಈ ವಿಷಯ ನೀಲಿ ಬಣ್ಣ ನಾನು ಪ್ರಿಫರ್ ಮಾಡ್ತೀನಿ. ಒಂದು ಡ್ರೆಸ್ ತಗೊಳ್ತಿದ್ದೀನಿ ಅಂದ್ರೆ ನೀಲಿ ಬಣ್ಣ ಇರೋ ಡ್ರೆಸ್ನ ನಾನು ಪ್ರಿಫರ್ ಮಾಡೋದು. ಒಬ್ಬನ ನನ್ಗೆ ಇಷ್ಟ ಆಗ್ತಿಲ್ಲ ಅಂದ್ರೆ ಹೇಟ್ ಅಂತೀವಿ. ನಂಬಿಕೆ ಇದೆ ಅಂತ ಹೇಳಿದ್ರೆ ಬಿಲೀವ್. ಹ್ಯಾವ್, ಬೇಕು. ಐ ಹ್ಯಾವ್ ಅ ಕಾರ್, ನನ್ನ ಹತ್ರ ಒಂದು ಕಾರ್ ಇದೆ. ಐ ಹ್ಯಾವ್, ನನ್ನ ಹತ್ರ ಇದೆ ಅಂತ ಹೇಳ್ತಿದ್ದೀರಾ. ಮೀನ್, ಸ್ಮೆಲ್, ಥಿಂಕ್. ಮರ್ತೋಗೋದು, ನೆನ್ಪಲ್ಲಿ ಇಟ್ಕೊಳ್ಳೋದು. So all these words that we have categorized in action verbs and state verbs. Have we missed out anything? Think once again and let me know. Super. ಹೇಳಿರೋ ಆನ್ಸರ್ಸ್ ಎಲ್ಲ ಸರಿ ಇದೆ. Super. Very nice. You have categorized the given words into state verbs and action verbs. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ವರ್ಬ್ಸ್ ಅಂದ್ರೆ ಏನು, ಅದರದ ಡಿಫ್ರೆನ್ಸ್, ಆಕ್ಷನ್ ವರ್ಬ್ಸ್, ಸ್ಟೇಟಿವ್ ವರ್ಬ್ಸ್, ಅದರದ್ದು ವ್ಯತ್ಯಾಸ ಏನು. ಸ್ಟೇಟಿವ್ ವರ್ಬ್ಸ್ ನಾವು ING ಫಾರ್ಮ್ ಅಲ್ಲಿ ನಾವು ಉಪಯೋಗಿಸೋದಿಲ್ಲ. ಆಕ್ಷನ್ ವರ್ಬ್ಸ್ ನ ಮಾತ್ರ ING ಫಾರ್ಮ್ ಅಲ್ಲಿ ನಾವು ಉಪಯೋಗಿಸೋದು. ಕರೆಕ್ಟಾ? ಇವಾಗ ವರ್ಬ್ ಬಗ್ಗೆ ಹೆಚ್ಚಾಗಿ ಅದನ್ನ ಡಿಸ್ಕ್ರೈಬ್ ಮಾಡ್ತಿದೆ ಅಂದ್ರೆ ಅದನ್ನ ಏನಂತ ಕರಿತೀವಿ? ಯಾರಿಗಾದ್ರೂ ಗೊತ್ತಾ? ಅದನ್ನ ಕರೆಕ್ಟ್, ಅದನ್ನ ನಾವು ಅಡ್ವರ್ಬ್ ಅಂತ ಹೇಳ್ತೀವಿ. ಶಿ ಪ್ಲೇಡ್ ವೆಲ್, ಅವಳು ಹೇಗ್ ಆಡ್ಲು? ಅವಳು ಚೆನ್ನಾಗಿ ಹಾಡಿದ್ಲು. ಶಿ ಸ್ಯಾಂಗ್ ವೆಲ್. ಓಕೆ, ಪ್ಲೇಡ್ ಅನ್ನೋ ಎಕ್ಸಾಂಪಲ್ ಜಾಸ್ತಿ ಹೇಳಿ. ಶಿ ಸ್ಯಾಂಗ್ ವೆಲ್, ಅವಳು ಚೆನ್ನಾಗಿ ಹಾಡಿದ್ಲು. ಶಿ ಅನ್ನೋದು ಸಬ್ಜೆಕ್ಟ್ ಆಗ್ಬಿಡತ್ತೆ. ಯಾರ ಬಗ್ಗೆ ಮಾತಾಡ್ತೀವಿ? ಏನ್ ಮಾಡಿದ್ಲು? ಹಾಡಿದ್ಲು.
ಹೇಗ್ ಹಾಡಿದ್ಲು, ಚೆನ್ನಾಗ್ ಹಾಡಿದ್ಲು. ವಿ ಅಂದ್ರೆ ಅಡ್ವರ್ಬ್ ಆಗ್ಬಿಡತ್ತೆ. ಹೇಗೆ, ಹೇಗೆ ಹಾಡಿದ್ಲು, ಹೌ ಶಿ ಸ್ಯಾಂಗ್, ಹೇಗ್ ಹಾಡಿದ್ಲು. ಇದ್ರದ್ದು ಆನ್ಸರ್ ಶಿ ಸ್ಯಾಂಗ್ ವೆಲ್. ಸೊ ಇಟ್ is adverb over here. Okay, so that is it for the day, students. We'll meet in the next class with another interesting topic of speech. Thank you so much. Jai Hind, Jai Bharat, Jai Vidya Shakti.